ಕರ್ನಾಟಕದಲ್ಲಿ 2 ಉಪಚುನಾವಣೆಗಳು ನಡೆಯಿತು. 2 ಉಪಚುನಾವಣೆಯಲ್ಲಿ ಕೂಡ ಗೆದ್ದಿದ್ದಂತೂ ಆಯಿತು. ಇದು ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಹುಮ್ಮಸ್ಸು ಪ್ರೋತ್ಸಾಹ ಸಿಕ್ಕಿದೆ ಕಾರ್ಯಕರ್ತರಿಗೆ. ವಾಟ್ ನೆಕ್ಸ್ಟ್ ಅಂದರೆ ಇನ್ನೆರಡು, ಅಫ್ಕೋರ್ಸ್ ಒಂದು ಕಡೆ ರಾಯಚೂರು, ಇನ್ನೊಂದು ಕಡೆ ಬೀದರ್. ಆ 2 ಕ್ಷೇತ್ರವನ್ನ ಮುಂದಿನ ದಿನದಲ್ಲಿ ಮತ್ತೆ ಗೆಲ್ಲಬೇಕು ಅಂತ ಬಿಜೆಪಿ ಸನ್ನದ್ಧವಾಗಿದೆ. ಹಾಗಾದ್ರೆ ಸೂತ್ರ ಏನು? ಈ ಹೊತ್ತಿನ ಸ್ಪೆಷಲ್ ಇನ್ನೆರಡು ವಿಜಯ ಸೂತ್ರ. ಕರ್ನಾಟಕದಲ್ಲಿ ಅದು ಶಿರಾದಲ್ಲಿ ಪ್ರಪ್ರಥಮ ಬಾರಿಗೆ ಕಮಲವನ್ನು ಅರಳಿಸಿದಂಥ ಕೀರ್ತಿ ಬಿಜೆಪಿಯನ್ನು ಅಲ್ಲಿ ಎದ್ದು ನಿಲ್ಲೋ ಹಾಗೆ ಮಾಡಿದ್ದು ವಿಜಯೇಂದ್ರ. ಇದು ಗೊತ್ತಿರೋ ಸತ್ಯ. ಹಾಗಾಗಿ ಮುಂದಿನ 2 ಕ್ಷೇತ್ರದಲ್ಲಿ ವಿಜಯ ಯಾತ್ರೆಗೆ ಎಲ್ಲ ಸಿದ್ಧತೆ ನಡೀತಾ ಇದೆ. ಇದೀಗ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್, ಮತ್ತೆರಡು ವಿಜಯ ಯಾತ್ರೆಗೆ ವಿಜಯೇಂದ್ರ ಅಖಾಡಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. KR ಪೇಟೆ ಶಿರಾ ಆದಮೇಲೆ ಉತ್ತರದ ಕಡೆಗೆ ಯಾತ್ರೆ ಶುರು. ಬಸವ ಕಲ್ಯಾಣ ಅಂದರೆ ಬೀದರ್ ಕಡೆ, ಮಸ್ಕಿ ಅಂದರೆ ರಾಯಚೂರು ಕಡೆ. ವಿಜೇಂದ್ರ ಇದೀಗ ಆ ಕಡೆ ಚಿತ್ತ. ಬ್ರೇಕಿಂಗ್ ನ್ಯೂಸ್. ಬಸವ ಕಲ್ಯಾಣ ಕ್ಷೇತ್ರದಲ್ಲಿ ವಿಜೇಂದ್ರ ಇದೀಗ ನೀವು ನೋಡ್ತಿರುವಂಥ ಈ ಕ್ಷಣದ ಬೆಳವಣಿಗೆ. ಆ ಕಡೆ ಅವರು ಚಿತ್ತ ಹರಿಸಿದ್ದಾರೆ. ನೆಕ್ಸ್ಟ್ ಟಾರ್ಗೆಟ್ ಅದನ್ನು ಗೆಲ್ಲಬೇಕು ಅಂತ. ಬಸವ ಕಲ್ಯಾಣದಿಂದ ಸ್ಪರ್ಧೆ ಮಾಡಲ್ಲ, ಬಿಜೆಪಿ ಗೆಲುವಿಗೆ ರಣತಂತ್ರ ಅಂದರು ವಿಜಯೇಂದ್ರ ಅವರು. ಮಸ್ಕಿಯ ಉಪಚುನಾವಣೆ ಉಸ್ತುವಾರಿಗೆ ಬೇಡಿಕೆ ಕೂಡ ಇದೆ. ಯಾಕೆಂದರೆ ಅವ್ರು ಬರಬೇಕು, ಇನ್ನು ಉಸ್ತುವಾರಿ ವಹಿಸ್ಕೊಂಡ್ರೆ ಬಿಜೆಪಿ ಗೆಲ್ಲುತ್ತೆ ಅಂತ. ಬಸವ ಕಲ್ಯಾಣ ಅಥವಾ ಮಸ್ಕಿ ಕ್ಷೇತ್ರದ ಉಸ್ತುವಾರಿ ವಹಿಸಿಕೊಳ್ಳೋದ್ರ ಬಗ್ಗೆ ಪಕ್ಷ ನಿರ್ಧಾರ ಮಾಡುತ್ತೆ ಅಂದರು. ಪಕ್ಷ ಯಾವುದೇ ಜವಾಬ್ದಾರಿ ಕೊಟ್ಟರು ಕೂಡ ನಾನು ನಿಭಾಯಿಸ್ತೀನಿ, ಬಿಜೆಪಿ ಅಭ್ಯರ್ಥಿ ಗೆಲುವಿಗೋಸ್ಕರ ನಾನು ಶ್ರಮಿಸ್ತೀನಿ. ಕಲಬುರಗಿಯಲ್ಲಿ ವಿಜೇಂದ್ರ ಅವರು ಹೇಳಿಕೆ ಕೊಟ್ಟರು. ನೀವು ನೋಡ್ತಿರುವಂಥ ಈ ಕ್ಷಣದ ಬೆಳವಣಿಗೆ. ಒಂದು ಕಡೆ ಶಿರಾದಲ್ಲಿ ಆದಂಥ ಬೆಳವಣಿಗೆ, ಮಗದೊಂದು ಕಡೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ KR ಪೇಟೆಯನ್ನು ಗೆಲ್ಲಿಸ್ಕೊಟ್ಟಿದ್ದು. ಆಗ ವಿಜೇಂದ್ರ ಅವರೇ ಬಿಜೆಪಿಯ ಉಸ್ತುವಾರಿಯಾಗಿದ್ದರು. KR ಪೇಟೆಯಲ್ಲೂ ಇದುವರೆಗೆ ಬಿಜೆಪಿ ಗೆದ್ದಿರಲಿಲ್ಲ, ಶಿರಾದಲ್ಲೂ ಇದುವರೆಗೆ ಬಿಜೆಪಿ ಗೆದ್ದಿಲ್ಲ. ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಕಳೆದ ಬಾರಿ ಕಾಂಗ್ರೆಸ್ ಅಲ್ಲಿ ಜಯಬೇರಿ ಬಾರಿಸಿತ್ತು. ಕಾಂಗ್ರೆಸ್ ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದೆ. ಆದರೆ ಈ ಬಾರಿ ವಿಜೇಂದ್ರ ಅವರ ನೇತೃತ್ವದಲ್ಲಿ ರಣತಂತ್ರವನ್ನು ರೂಪಿಸಿ ಮತ್ತೆ ಬಿಜೆಪಿ ಗೆಲ್ಲುತ್ತೆ ಅನ್ನೋ ಉತ್ಸಾಹದಲ್ಲಿದೆ. ಹಾಗಾಗಿ ನೆಕ್ಸ್ಟ್ ಟಾರ್ಗೆಟ್ ಅದು ಬಸವ ಕಲ್ಯಾಣ ಮತ್ತು ಮಸ್ಕಿ. ಇದೀಗ ವಿಜೇಂದ್ರ ಅವರು ಮಾತಾಡಿದ್ದಾರೆ. ನೆಕ್ಸ್ಟ್ ಟಾರ್ಗೆಟ್ ನಿಜ, ಆದರೆ ಯಾರು ಅಭ್ಯರ್ಥಿ ಆಗ್ತಾರೋ ಗೆಲ್ಲಿಸಬೇಕು. ಪಕ್ಷ ಏನು ನಿರ್ಧಾರ ಮಾಡುತ್ತೆ, ಏನು ನಂಗೆ ಉಸ್ತುವಾರಿ ಕೊಡ್ತಾರೆ, ಅದನ್ನು ನಾನು ಕೆಲಸ ಮಾಡ್ತೀನಿ, ಶಿರಸಾವಹಿಸಿ ಅಂತ ಕಲಬುರಗಿಯಲ್ಲಿ ವಿಜೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ. ವಿಜೇಂದ್ರ ಅವರ ಜೊತೆ ನನ್ನ ಸಹೋದ್ಯೋಗಿ ಶಿವರಾಮ ಸುಂಡಿ ಕೂಡ ಮಾತಾಡಿಸಿದ್ದಾರೆ. ಆಗ ವಿಜೇಂದ್ರ ಅವರು ಏನು ಮಾತಾಡಿದ್ರು ಬನ್ನಿ ನೋಡೋಣ. KR ಪೇಟೆ ಮತ್ತು ಶಿರಾ ಜಯಬೇರಿ ನಂತರ ವಿಜಯೇಂದ್ರ ಅವರು ಸರಿಗ ಬಸವ ಕಲ್ಯಾಣದ ಕಡೆ ದಂಡಯಾತ್ರೆ, ಉಪಚುನಾವಣೆಯ ಕಡೆ ದಂಡಯಾತ್ರೆ ಹೊರಟಿದ್ದೀರಿ. ಏನ್ ಹೇಳ್ತೀರಿ ಈ ಸಂದರ್ಭ? ಕೆಲವೇ ತಿಂಗಳುಗಳಲ್ಲಿ ಏನು ಉಪಚುನಾವಣೆ ನಡೀತಾ ಇದೆ, ವಿಶೇಷವಾಗಿ ಬಸವ ಕಲ್ಯಾಣ ಆ ಕ್ಷೇತ್ರವನ್ನು ಗೆಲ್ಲಿಸಲೇಬೇಕು ಅಂತೇಳಿ ಇವತ್ತು ನಮ್ಮ ಪಕ್ಷ ಎಲ್ಲ ಮುಖಂಡರು, ಕಾರ್ಯಕರ್ತರು ಎಲ್ಲರ ಒಂದು ಒಗ್ಗಟ್ಟು ಪ್ರದರ್ಶನ ಆಗಬೇಕಾಗಿದೆ. ಎಲ್ಲರ ಒಂದು ಸಹಮತದಿಂದ ಉತ್ತಮ ಅಭ್ಯರ್ಥಿನೂ ಕೂಡ ಇವತ್ತು ರಾಜ್ಯಾಧ್ಯಕ್ಷರು, ಮುಖ್ಯಮಂತ್ರಿಗಳೆಲ್ಲ ಸೇರಿ ತೀರ್ಮಾನವನ್ನು ಮಾಡ್ತಾರೆ. ನಮ್ಮ ಗುರಿ ಇರ್ತಕ್ಕಂಥದ್ದು ಈ ಕ್ಷೇತ್ರನೂ ಕೂಡ ಭಾರತೀಯ ಜನತಾ ಪಾರ್ಟಿ ಪಾಲಾಗಬೇಕು. ಹಾಗಾಗಿ ನಾವೆಲ್ಲರೂ ಆ ದಿಕ್ಕಿನಲ್ಲಿ ನಾವೆಲ್ಲರೂ ಸೇರಿ ಶ್ರಮನ ಹಾಕ್ತೇವೆ. ಈಗ ಬಸವ ಕಲ್ಯಾಣದಲ್ಲಿ ತಾವೇ ಅಭ್ಯರ್ಥಿ ಆಗ್ಬೇಕು ಅನ್ನೋದು ಮುಖ್ಯ ಡಿಮ್ಯಾಂಡ್ ಇದೆ ಅಲ್ಲಿನ ಜನರು. ನೋಡಿ, ಅಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದನ್ನು ಪಕ್ಷ ನಿರ್ಧಾರ ಮಾಡ್ತದೆ. ನಾನು ಇವತ್ತು ರಾಜ್ಯ ಉಪಾಧ್ಯಕ್ಷ ಆಗಿ ಪಕ್ಷ ಕೊಟ್ಟಂಥ ಕೆಲಸವನ್ನು ಅವರ ಏನು ಸನ್ಮಾನ ರಾಜ್ಯಾಧ್ಯಕ್ಷರ ಮಾರ್ಗದರ್ಶನ ನಾವೆಲ್ಲ ಸೇರಿ ಮಾಡ್ತೇವೆ. ಹಾಗಾಗಿ ನಾನು ಈಗ ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತೇನೆ, ಅದರಲ್ಲಿ ನಂಗೆ ತೃಪ್ತಿ ಇದೆ. ಬಸವ ಕಲ್ಯಾಣ ಬಸವಣ್ಣ ಅವರ ಕರ್ಮಭೂಮಿ ಇದೆ ಮತ್ತು ಏನು ಅಲ್ಲಿ ಏನು ಹಿಂದುಳಿದ ವರ್ಗಗಳ ಮತಗಳೇ ಅತ್ಯಧಿಕ. ಎಲ್ಲ ಸಮುದಾಯ, ಎಲ್ಲ ಹಿಂದುಳಿದ ವರ್ಗಗಳ ಮೂಡ್ ಏನಿದೆ ಅಂತೇಳಿ ಉಪಚುನಾವಣೆ ರಿಸಲ್ಟ್ ಅಲ್ಲಿ ಗೊತ್ತಾಗಿದೆ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಶಿರಾ ಇರ್ಬೋದು, ಅದೇ ರೀತಿ ಬಸವ ಕಲ್ಯಾಣ ಇರ್ಬೋದು, ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ಕೂಡ ಎಲ್ಲ ಸಮುದಾಯಗಳು ಭಾರತೀಯ ಜನತಾ ಪಾರ್ಟಿ ಕಡೆ ನೋಡ್ತಾ ಇದೆ. ಸನ್ಮಾನ್ಯ ಯಡಿಯೂರಪ್ಪನವರ ನಾಯಕತ್ವವನ್ನು ಒಪ್ಕೊಂಡಿದೆ. ಅದೇ ರೀತಿ ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನು ಕೂಡ ಒಪ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಒಂದು ಜನಪರ ಕಾರ್ಯಕ್ರಮಗಳು ಇವತ್ತೇನು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಹಾಗಾಗಿ ಎಲ್ಲ ಸಮುದಾಯಗಳು ಕೂಡ ಅನುಕೂಲ ಆಗಿರ್ತಕ್ಕಂಥದ್ದು. ಹಾಗಾಗಿ ಸಹಜವಾಗನೇ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಹೆಚ್ಚು ಬೆಂಬಲ ವ್ಯಕ್ತ ಆಗ್ತಾ ಇರ್ತದೆ. ಒಂದ್ ಕಡೆ ಮಸ್ಕಿನಲ್ಲೂ ಸಹ ತಾವೇ ಉಸ್ತುವಾರಿ ವಹಿಸ್ಕೋಬೇಕು ಅನ್ನೋದು ಒಂದು ಡಿಮ್ಯಾಂಡ್ ಪ್ರತಾಪ್ ಗೌಡರು ಕೇಳ್ತಾ ಇದ್ದಾರೆ. ಇದು ಏನು ನೀವು ಏನು ಬಸವ ಕಲ್ಯಾಣ ಉಸ್ತುವಾರಿನ ಅಥವಾ ಮಸ್ಕಿ ಉಸ್ತುವಾರಿ ವಹಿಸ್ಕೋತಾರೆ? ಅದು ನನ್ನ ತೀರ್ಮಾನ ಅಲ್ಲ, ಅದು ಪಕ್ಷ ತೀರ್ಮಾನ ಮಾಡ್ತದೆ. ಪಕ್ಷ ಏನು ತೀರ್ಮಾನ ಮಾಡ್ತದೆ ಅದ್ರ ಪ್ರಕಾರ ನಾನು ದುಡಿತೇನೆ. ಈಗೇನು ಮುಂಬರುವ ಉಪಚುನಾವಣೆಯನ್ನು ಯಾವ ರೀತಿ ಚಾಲೆಂಜಿಂಗ್ ಆಗಿ ತಗೋತಿರ್ತಾವೆ?
ಆಗಲೇ ಹೇಳಿದಾಗ ಹೊಸ ಹೊಸ ಸವಾಲುಗಳು, ಒಂದೊಂದು ಕ್ಷೇತ್ರಕ್ಕೂ ಕೂಡ ಅನೇಕ ಸವಾಲುಗಳು ಇರುತ್ತೆ. ಸವಾಲುಗಳನ್ನು ಅರ್ಥ ಮಾಡಿಕೊಂಡು ಜನರ ಅಪೇಕ್ಷೆಯನ್ನು, ಜನರ ನಿರೀಕ್ಷೆಯನ್ನು, ಮತದಾರ ನಿರೀಕ್ಷೆಯನ್ನು ಇವೆಲ್ಲವನ್ನು ಅರ್ಥ ಮಾಡಿಕೊಂಡು ಆ ಕ್ಷೇತ್ರದಲ್ಲಿ ಬೀಡ್ಬಿಟ್ಟು ಚುನಾವಣೆಯನ್ನು ಗೆಲ್ಲಿಸ್ತಕ್ಕಂಥದ್ದು ಅಷ್ಟೇ. ಇದು ವಿಜಯೇಂದ್ರ ಅವರ ಅಭಿಪ್ರಾಯ ಇದೆ. ಒಟ್ಟಾರೆ ಇವತ್ತು ಏನು ಉಪಚುನಾವಣೆ ಇದೆ ಅದೊಂದು ಚಾಲೆಂಜಿಂಗ್ ಆಗಿ ತಗೋತೀನಿ. ಏನು ಈ ಹಿಂದೆ ಏನು ಚುನಾವಣೆ ಫೇಸ್ ಮಾಡಿದ್ವಿ ಅದೇ ರೀತಿ ಇಲ್ಲೂ ಸಹ ಗೆಲುವಿನ ಜಯಬೇರಿ ಮುಂದುವರಿಸ್ತೇವೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದೆ. ಕ್ಯಾಮರಾಮನ್ ವಿಜಯಕುಮಾರ್ ಗಾಜರ್ತೆ, ಶಿವರಾಮ ಸಂಡೆ, ನ್ಯೂಸ್ 18 ಕನ್ನಡ, ಕಲಬುರಗಿ. ಪಕ್ಷ ಏನ್ ನನಗೆ ವಹಿಸ್ತಾರೆ ಅದನ್ನ ಶಿರಸ ವಹಿಸಿ ಮಾಡ್ತೀನಿ ನಾನು ಅನ್ನೋ ಮಾತುಗಳನ್ನ ವಿಜಯೇಂದ್ರ ಅವರು ಹೇಳಿದ್ರು. ಹಾಗಾಗಿ ಮುಂದಿನ ದಿನದಲ್ಲಿ ಬಸವ ಕಲ್ಯಾಣದತ್ತ ಚಿತ್ತಾನೋ ಅಥವಾ ಮಸ್ಕಿ ಕಡೆ ರಣತಂತ್ರ ಅನ್ನೋ ಗೊತ್ತಿಲ್ಲ, ಅಥವಾ ಎರಡನ್ನೂ ಅವರೇ ವಹಿಸ್ಕೊಂಡ್ಬಿಟ್ರೆ ಅದು ಗೊತ್ತಿಲ್ಲ. ಬಟ್ ಎನಿವೆ ಡಿಮ್ಯಾಂಡ್ ಅಂತೂ ಇದ್ದೇ ಇದೆ. ಮಸ್ಕಿ ಕಡೆ ಬರಬೇಕು ಅಂತ ಪಾಟೀಲ್ರು, ಇಲ್ಲ ಬಸವ ಕಲ್ಯಾಣದ ಕಡೆ ಬರಬೇಕು ಅಂತ ಇವರು. ಒಟ್ಟಲ್ಲಿ ವಿಜಯೇಂದ್ರ ಅವರು ಅದೆಲ್ಲದಕ್ಕೂ ಉತ್ತರ ಕೊಡ್ತಾ ಹೋದ್ರು. ಇದೀಗ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಸಿದ್ದು ಸತ್ಯಣ್ಣನವರು, ನನ್ನ ಸಹೋದ್ಯೋಗಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಸಿದ್ದು. ವೆರಿ ಗುಡ್ ಆಫ್ಟರ್ನೂನ್. ಬಿಜೆಪಿ ಈ ಭಾಗದಲ್ಲಿ ಉಪಚುನಾವಣೆ ಗೆದ್ದ ಮೇಲೆ ಈಗ ಕಾರ್ಯಕರ್ತರಲ್ಲೂ ಆ ಭಾಗದ ನಾಯಕರಲ್ಲೂ ಕೂಡ ಒಂದು ದೊಡ್ಡ ಉತ್ಸಾಹ ಅಂತೂ ಇದ್ದೇ ಇದೆ. ಅದಕ್ಕೆ ವಿಜೇಂದ್ರ ಅವರು ಸೇರ್ಕೊಂಡ್ರೆ ಡಬಲ್ ಉತ್ಸಾಹ ಮತ್ತು ಗೆಲುವಿನ ನಿರೀಕ್ಷೆ ಅಂತೂ ಇದ್ದೇ ಇರ್ತಾರೆ. ಸೊ ಏನ್ ಹೇಳಿದ್ರು ಇವತ್ತು, ಏನ್ ನಡೀತಿದೆ ಅಲ್ಲಿ? ಹೌದು ಹರೀಶ್, ಏನು ಅಂತ ಹೇಳಿದ್ರೆ ಬಿಜೆಪಿಯ ಮೊದಲ ಪಟ್ಟು ಅಂತಾನೆ ಇದನ್ನ ಹೇಳ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಬಿ ನಾರಾಯಣ ರಾವ್ ನಿಧನರಾದ ನಂತರ ಏನು ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆಗೆ ರೆಡಿ ಆಗ್ತಾ ಇದೆ. ಅದ್ರ ಜೊತೆಗೆ ಮೊನ್ನೆ ರಾಜರಾಜೇಶ್ವರಿ ನಗರ ಇರ್ಬೋದು, ಶಿರಾ ಇರ್ಬೋದು, ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿತ್ತು. ಅಲ್ಲಿ ಶಿರಾದಲ್ಲಿ ಪೂರ್ತಿ ವಿಜೇಂದ್ರ ಅವರ ಪಟ್ಟುಗಳು ಸಾಕಷ್ಟು ಕೆಲಸ ಮಾಡಿದ್ವು ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬಂದು, ಅದು ಬಿಜೆಪಿ ಕಾರ್ಯಕರ್ತರು ಕೂಡ ಆ ಒಂದು ನಿಟ್ಟಿನಲ್ಲಿ ಅವರನ್ನ ಹೊತ್ತು ಕೊಂಡಾಡಿದ್ರು. ಅದೇ ನಿಟ್ಟಿನಲ್ಲಿ ಇವತ್ತು ನೋಡೋದಾದ್ರೆ ಪೂರ್ತಿ ಮೊದಲು ಇವತ್ತು ಅನುಭವ ಮಂಟಪಕ್ಕೆ ಅವ್ರದ್ದು ವಿಸಿಟ್ ಇತ್ತು, ಅದು ಕೂಡ ಆಗ್ತಾ ಇದೆ. ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತರು ಜೊತೆಗೆ ಜಿಲ್ಲೆಯ ಅಲ್ಲದೇನೆ ವಿವಿಧ ಜಿಲ್ಲೆಯ ಮಠಾಧೀಶರು ಕೂಡ ಭಾಗಿಯಾಗಿದ್ದಾರೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಶತಾಯಗತವಾಗಿ ಬಸವ ಕಲ್ಯಾಣದಲ್ಲೂ ಕೂಡ ಬಿಜೆಪಿಯ ಒಂದು ವಿಜಯ ಪತಾಕೆಯನ್ನು ಹಾರಿಸಬೇಕು ಅಂತಲೇ ಅವರು ಮೊದಲ ಪಟ್ಟನ್ನ ಇಲ್ಲಿಂದಾನೇ ಪ್ರಯೋಗಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೇಕಾಗತ್ತೆ. ಎರಡನೇದ್ದು ಹೇಳ್ಬೇಕು ಅಂತಂದ್ರೆ ಪೂರ್ತಿ ಇದಾದ ಮೇಲೆ ಇಲ್ಲಿ ಬಸವ ಕಲ್ಯಾಣದಲ್ಲಿ ಸಾಕಷ್ಟು ಪ್ರಬಲವಾಗಿರ್ತಕ್ಕಂಥ ಮರಾಠ ಸಮುದಾಯದ ಮುಖಂಡರ ಜೊತೆಗೆ ವಿಜೇಂದ್ರ ಅವರ ಸಭೆ ಇದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅದು ಕೂಡ ಆರಂಭವಾಗಲಿದೆ. ಆಮೇಲೆ ನಿರ್ಣಾಯಕವಾಗಿರ್ತಕ್ಕಂಥ 50,000 ಮತಗಳು ಏನು ಮರಾಠ ಸಮುದಾಯದಿವೆ ಅವುಗಳ ಜೊತೆ ಆ ಒಂದು ಸಮುದಾಯದ ಮುಖಂಡರ ಜೊತೆಗೆ ನಾನು ಮಾತಾಡಿದ್ರೆ ಆ ಮತಗಳನ್ನು ಸೆಳೆಯಬಹುದು. ಅವುಗಳನ್ನು ಸೆಳೆದ್ರು ಕೂಡ ಗೆಲುವಿಗೆ ಒಂದು ರಣತಂತ್ರವನ್ನ ಸರಳವಾಗಿ ರೂಪಿಸಬಹುದು ಅಂತಕ್ಕಂತ ಒಂದು ಲೆಕ್ಕಾಚಾರ ಕೂಡ ಇದ್ರ ಹಿಂದೆ ಈಗ ಸಿದ್ದು. ಶಿರಾ ಆಗ್ಲಿ ಅಥವಾ RR ನಗರ ಆಗ್ಲಿ, ಇಲ್ಲಿದ್ದಂತಹ ರಾಜಕೀಯದ ನೆಲೆಗಟ್ಟುಗಳು ಬೇರೆ ಬಿಜೆಪಿಗೆ, ಮತ್ತು ಆ ಭಾಗದಲ್ಲಿ ಪ್ರತಿ ಕಡೆ ಪ್ರತಿ ವಿಧಾನಸಭಾ ಕ್ಷೇತ್ರ ಬೇರೆ ಬೇರೆ ತರ ಇದ್ದೇ ಇರುತ್ತೆ. ಅದು ಹಲವಾರು ದೃಷ್ಟಿಗಳಿಂದ. ಸೊ ಹೇಗೆ ಬಿಜೆಪಿ ಹೊಸ ಸ್ಟ್ರಾಟಜಿ ಮಾಡ್ತಿದಾರಾ? ವಿಜಯೇಂದ್ರ ಅವರ ಇನ್ವಾಲ್ವ್ಮೆಂಟ್ ಇಲ್ಲಿ ಬಸವ ಕಲ್ಯಾಣದಲ್ಲಿ ಇರುತ್ತಾ, ಮಸ್ಕಿಲಿ ಇರುತ್ತಾ? ನನಗನ್ಸೋ ಮಟ್ಟಿಗೆ ಮೊದಲು ಅವರು ಆಕ್ಚುಲಿ ಮಸ್ಕಿಯ ಒಂದು ಬಿಜೆಪಿ ಮುಖಂಡರು ಕೂಡ ವಿಜೇಂದ್ರ ಅವರು ಬಂದ್ರೆ ನಮ್ ಗೆಲುವಿಗೆ ಸಹಕಾರಿ ಆಗುತ್ತೆ ಅಂತಕ್ಕಂಥದ್ದನ್ನ ನಿನ್ನೆನೆ ಹೇಳಿದ್ರು, ಮೊನ್ನೆನೂ ಹೇಳಿದ್ರು. ಪೂರ್ತಿ 2 ದಿನದಿಂದ ಅವರು ಅದನ್ನೇ ಪುನರುಚ್ಚರಿಸಿದ್ದಾರೆ. ಆದ್ರೆ ಮೊದಲ ಬಾರಿಗೆ ಇವರು ಬಸವ ಕಲ್ಯಾಣಕ್ಕೆ ಭೇಟಿ ನೀಡಿರೋದನ್ನ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಅಂದ್ರೆ ಈ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಅವರು ಬಸವ ಕಲ್ಯಾಣದಲ್ಲಿನೇ ಹೆಚ್ಚು ಸಕ್ರಿಯವಾಗಬಹುದು ಅಂತಕ್ಕಂಥ ಮಾತುಗಳು ಕೂಡ ಅತಿ ಪ್ರಬಲವಾಗಿ ಕೇಳ ಬರ್ತಾ ಇವೆ ಹರೀಶ್. ಅದ್ರ ಜೊತೆಗೇನೆ ಇದೇ ಬಸವ ಕಲ್ಯಾಣದಿಂದ ಇವರು ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂತ ಮಾತುಗಳು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿದ್ವಿ ಈ ಮೊದಲು. ಆಮೇಲೆ ಅದನ್ನ ವಿಜೇಂದ್ರ ಅವರು ಅಲ್ಲಗದಿದ್ರು, ಆಮೇಲೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಅಲ್ಲಗದಿದ್ರು. ಆದ್ರೆ ಇವತ್ತು ಬೆಳಿಗ್ಗೆ ಕಲಬುರಗಿನಲ್ಲಿ ಮಾತಾಡಿದಾಗ್ಲೂ ಕೂಡ ಅದನ್ನ ಮತ್ತೆ ಅಲ್ಲಗದಿದ್ದಾರೆ. ಆದ್ರೆ ಇಲೆಕ್ಷನ್ ಬಿಜೆಪಿಯನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ ಹೊರತು ಬಸವ ಕಲ್ಯಾಣದಿಂದ ನಾನು ಸ್ಪರ್ಧಿ ಅಲ್ಲ, ಬಿಜೆಪಿ ಅಭ್ಯರ್ಥಿ ಅಲ್ಲ ಅಂತಕ್ಕಂಥದ್ದನ್ನ ನೀಟಾಗಿ ಹೇಳಿದ್ರು. ಆ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಈ ಬಿಜೆಪಿ ಸ್ಟ್ರಾಟಜಿಯಲ್ಲಿ ವಿಜೇಂದ್ರ ಅವರ ಪಾತ್ರ ಪ್ರಮುಖವಾಗಿರ್ತಕ್ಕಂಥದ್ದನ್ನ ಇರುತ್ತೆ ಅನ್ನೋದನ್ನ ಅಲ್ಲಗಳೆಯಕ್ಕಾಗಲ್ಲ ಹರೀಶ್. ಥ್ಯಾಂಕ್ ಯು ಸೊ ಮಚ್ ಸಿದ್ದು ಸತ್ಯಣ್ಣನವರ ಈ ಕ್ಷಣದ ಎಲ್ಲ ಮಾಹಿತಿಗಾಗಿ. ಬಸವ ಕಲ್ಯಾಣದಿಂದ ಇದೀಗ ರಾಯಚೂರು ಕಡೆ ಬರ್ತಾ ಇದ್ದೀವಿ. ರಾಯಚೂರಿನ ಮಸ್ಕಿ ಭಾಗ, ಅಲ್ಲೂ ಕೂಡ ಬೈ ಎಲೆಕ್ಷನ್ಗೆ ಎಲ್ಲ ರೆಡಿ ಆಗ್ತಿದ್ದಾರೆ. 2018ರಲ್ಲಿ ಸ್ಪರ್ಧೆ ಮಾಡಿದಾರಲ್ಲ ಇಬ್ಬರು ಅಭ್ಯರ್ಥಿಗಳು, ಆ ಅಭ್ಯರ್ಥಿಗಳ ನಡುವೆನೇ ಈಗ ಪೈಪೋಟಿನ ಅನಿಸ್ತಾ ಇದೆ. ಆದರೆ ಪಕ್ಷ ಮಾತ್ರ ಅದಲು ಬದಲು ಅಷ್ಟೇ. ಪ್ರತಾಪ್ ಗೌಡ ಪಾಟೀಲ್ ವರ್ಸಸ್ ಬಸನಗೌಡ ತುರ್ವಿಹಾಳ್, ಅವರಿಬ್ಬರ ನಡುವೆ ಸ್ಪರ್ಧೆನ ಮಗದೊಮ್ಮೆ. ಕಳೆದ ಬಾರಿ ಕೇವಲ ಬಹಳ ಮಾರ್ಜಿನಲ್ ಡಿಫರೆನ್ಸ್ ಅಲ್ಲಿ ಸೋತಿದ್ದು. 213 ಮತಗಳ ಅಂತರದಿಂದ ಸೋತಿದ್ರು ಬಸನಗೌಡ ತುರ್ವಿಹಾಳ್ ಅವರು. ಅವತ್ತು ಅವರು ಬಿಜೆಪಿಲಿದ್ರು, ಪ್ರತಾಪ್ ಗೌಡ ಪಾಟೀಲ್ ಕಾಂಗ್ರೆಸ್ ಅಲ್ಲಿದ್ರು. ಈಗ ಪ್ರತಾಪ್ ಗೌಡರು ಬಿಜೆಪಿಲಿದ್ದಾರೆ, ಬಸನಗೌಡ ತುರ್ವಿಹಾಳ್ ಅವರು ಇನ್ನೇನು ಮುಂದಿನ ವಾರ ಅಫಿಷಿಯಲ್ ಕಾಂಗ್ರೆಸ್ ಸೇರ್ಕೋತಾರೆ. ಸೊ ಹಾಗಾಗಿ ಅವರಿಬ್ಬರ ನಡುವೆ ಸ್ಪರ್ಧೆ ಇದ್ದೇ ಇದೆ. ಅದು ಇಬ್ಬರು ಅವರವರ ಪಕ್ಷವನ್ನ 2 ವರ್ಷದ ಹಿಂದೆ ಈಗ ಅದಲು ಬದಲು ಮಾಡಿಕೊಂಡಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಅಂಗಳದಲ್ಲಿರುವಂತಹ ಬಸನಗೌಡ ತುರ್ವಿಹಾಳ್ ಅಧಿಕೃತವಾಗಿ ಪಕ್ಷ ಸೇರ್ಪಡೆಯೊಂದೇ ಬಾಕಿ ಉಳ್ಕೊಂಡಿರೋದು. ನವೆಂಬರ್ 22 ತಾರೀಕು ಡೇಟ್ ಡಿಸೈಡ್ ಆಗಿದೆ, ಕಾಂಗ್ರೆಸ್ನ ಸೇರ್ಕೋತಾರೆ. ಬ್ರೇಕಿಂಗ್ ನ್ಯೂಸ್.
ಕಳೆದ ಬಾರಿ ಅಂದರೆ 2 ವರ್ಷದ ಹಿಂದೆ ಎಲೆಕ್ಷನ್ ನಡೆದಾಗ ಪ್ರತಾಪ್ ಗೌಡ ಪಾಟೀಲ್ರು ನಾನು ಕಾಂಗ್ರೆಸ್ನನ್ನು ಓಟ್ ಹಾಕಿ ಅಂತಿದ್ರು. ಈಗ ಅವ್ರು BJP ಓಟ್ ಹಾಕಿ ಅಂತಾರೆ. ಬಸನಗೌಡ ತುರ್ವಿಹಾಳ್ ಅವರು ಅವಾಗ ಕಾಂಗ್ರೆಸ್ ಇದ್ರು, ಈಗ ಚೇಂಜ್ ಆಗಿ ಇವಾಗ ಕಾಂಗ್ರೆಸ್ ಬಂದಿದ್ದಾರೆ. ಸೊ ಹಾಗಾಗಿ BJP ಮತ್ತು ಕಾಂಗ್ರೆಸ್ನ ಪಕ್ಷದ ನಡುವೆ ಅದಲು ಬದಲು, ಹಾಗಾಗಿ ಕ್ಯಾಂಡಿಡೇಟ್ ಚೇಂಜ್. ಆದರೆ ಅವರಿಬ್ಬರೇ ಈಗ ಕಂಟೆಸ್ಟೆಂಟ್ ಆಗಿ ಅಭ್ಯರ್ಥಿಗಳಾಗಿ ಬರ್ತಿದ್ದಾರೆ. ಸೊ ಅಫಿಷಿಯಲಿ ನವೆಂಬರ್ 22ಕ್ಕೆ ಅಧಿಕೃತವಾಗಿ ಬಸನಗೌಡ ಅವರು ಕಾಂಗ್ರೆಸ್ಸನ್ನು ಸೇರ್ಪಡೆಗೊಳ್ತಾರೆ. BJPಯಿಂದ ಪ್ರತಾಪ್ ಗೌಡ ಪಾಟೀಲ್ರು ಕಣಕ್ಕಂತೂ ಇಳಿತಾರೆ. ಇನ್ನು ರಾಯಚೂರಿನ ಮಸ್ಕಿ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಶಿರಾ ಥರನೇ BJP ಪ್ಲಾನ್ ಮಾಡ್ತಿದ್ಯಂತೆ. ಶಿರಾದಲ್ಲಿ ಮದಲೂರು ಕೆರೆ ವಿಷಯದಿಂದ ಗೆಲುವು ಸಿಕ್ತು ಅನ್ನೋದಾದರೆ ಮಸ್ಕಿಯಲ್ಲಿ ನೀರಾವರಿ ವಿಚಾರ ಪ್ರಸ್ತಾಪಿಸಿದ BJP. ಬ್ರೇಕಿಂಗ್ ನ್ಯೂಸ್. ಮಸ್ಕಿಯ ನೀರಾವರಿ ಯೋಜನೆಗಳಿಗೆ ಅನುಮತಿಯನ್ನು ನೀಡ್ತೇವೆ. ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಮಸ್ಕಿಯಲ್ಲಿ MLC ರವಿಕುಮಾರ್ ಈ ಹೇಳಿಕೆಯನ್ನು ಕೊಡ್ತಿದ್ದಾರೆ. 3 ಬಾರಿ ಗೆದ್ದಿರೋ ಪ್ರತಾಪ್ ಗೌಡರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ದೊಡ್ಡ ಮಟ್ಟದ ಅಂತರದಲ್ಲಿ ಪ್ರತಾಪ್ ಗೌಡರನ್ನ ಗೆಲ್ಲಿಸಿ ಈ ಸರಿ ಅವರು ಗೆಲ್ತಾರೆ. ಮಸ್ಕಿಯಲ್ಲಿ ರವಿಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ವೆಲ್ಕಮ್ ಬ್ಯಾಕ್. ಬಸವ ಕಲ್ಯಾಣ ಮಸ್ಕಿ ಕ್ಷೇತ್ರದಲ್ಲಿ ಎಲೆಕ್ಷನ್ ಬಿಸಿ ಅಂತೂ ಜೋರಾಗಿ ಶುರುವಾಗಿದೆ. ಈಗ ಇನ್ನೂ ದಿನಾಂಕ ಪ್ರಕಟಣೆ ಆಗಿಲ್ಲ ನಿಜ, ಆದರೆ ಅದಕ್ಕೆ ಮುಂಚೆ ರಣತಂತ್ರಗಳಂತೂ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಈ ಕ್ಷಣ ಬರ್ತಿರೋಂಥ ಬ್ರೇಕಿಂಗ್ ನ್ಯೂಸ್. ಕ್ಷೇತ್ರ ಉಳಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಅಂತೂ ಗ್ಯಾರಂಟಿ ಟ್ರೈ ಮಾಡ್ತಾರೆ, ಆದರೆ ಪ್ರತಿಷ್ಠೆ ಅಂತೂ ಇದ್ದೇ ಇದೆ. ಹಾಗಾಗಿ BJP ಅಲ್ಲಿ ಗೆಲ್ಲಬೇಕು ಅಂತ. ಬೀದರ್ ಜಿಲ್ಲೆ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರ B ನಾರಾಯಣರಾವ್ ನಿಧನದಿಂದ ತೆರವಾಗಿರುವಂಥ ಕ್ಷೇತ್ರ. ಸಿದ್ದರಾಮಯ್ಯನವರಿಗೆ ಆಪ್ತರಾಗಿದ್ದರು B ನಾರಾಯಣರಾವ್. ಈಗ ಕ್ಷೇತ್ರವನ್ನು ಉಳಿಸ್ಕೊಳ್ಬೇಕು. ಅವರ ಕುಟುಂಬಕ್ಕೆ ಟಿಕೆಟ್ ಸಿಗುತ್ತಾ? BJPಯಿಂದ ಮತ್ತೆ ನಿಲ್ತಾರಾ ಏನಾದರೂ? ಮಲ್ಲಿಕಾರ್ಜುನ ಖುಬಾ ಕಳೆದ ಬಾರಿ ಸೋತಿದ್ರು, ಮತ್ತೆ ಅಲ್ಲಿಂದ ಅವ್ರಿಗೆ ಟಿಕೆಟ್ ಸಿಗುತ್ತಾ? ಟಿಕೆಟ್ ಸಿಗದೆ ಹೋದರೆ ಅವರೇನಾದರೂ ಅಲ್ಲಿಂದ ಇಲ್ಲ ನಾನು JDSಗೆ ಹೋಗ್ತೀನಿ ಅಂತ JDSಗೆ ಹೊರಟೋಗ್ಬಿಡ್ತಾರ? ಕುತೂಹಲ ಮೂಡಿಸ್ತಾ ಇದೆ ಮಲ್ಲಿಕಾರ್ಜುನ ಖುಬಾ ಅವರ ನಡೆ. ಬ್ರೇಕಿಂಗ್ ನ್ಯೂಸ್. ಮಸ್ಕಿ ಒಂದು ಕಡೆ, ಬಸವ ಕಲ್ಯಾಣದ ಕಥೆ ಇನ್ನೊಂದು ಕಡೆ. ಅದರಲ್ಲೂ ಬಸವ ಕಲ್ಯಾಣ್ ಬೀದರ್ ಜಿಲ್ಲೆ, ಅಲ್ಲಂತೂ ಕಾಂಗ್ರೆಸ್ ಕಳೆದ ಬಾರಿ ಕೂಡ ಗೆದ್ದಿದ್ರು, ಮತ್ತೆ ಅದನ್ನು ಉಳಿಸ್ಕೊಳ್ಬೇಕು. ಹಾಗಾಗಿ ಸಿದ್ದರಾಮಯ್ಯನವರಂತೂ ಭರ್ಜರಿ ಪ್ರಚಾರವನ್ನು ಮಾಡೇ ಮಾಡ್ತಾರೆ. ಯಾಕೆಂದರೆ ಅವರು ಅಲ್ಲೋಗಿ ಬಾದಾಮಿಗೆ ಹೋಗಿ ಅವರು ನಿಂತ್ಕೊಂಡು ಗೆದ್ದ ಮೇಲೆ ಒಂದಷ್ಟು ಟಚ್ ಇರುತ್ತೆ. ಉತ್ತರ ಕರ್ನಾಟಕದ ಬಾಗಲಕೋಟೆಯಿಂದ ಹಂಗೆ ಮೇಲೋಗಿ ಬೀದರ್ಗೆ ಹೋಗ್ತಾರೆ. ಆದರೆ ನಾರಾಯಣರಾವ್ ಅವರು ಇದ್ದಾರಲ್ಲ, ಕಳೆದ ಬಾರಿ ಯಾರು ಗೆದ್ದಿದ್ರು, ಈಗ ಅವರು ಇನ್ನಿಲ್ಲವಾಗಿದ್ದಾರೆ. ಅವ್ರು ಭಾಳ ಆತ್ಮೀಯರಾಗಿದ್ದು ಸಿದ್ದರಾಮಯ್ಯನವ್ರಿಗೆ, ಇವ್ರ ಗ್ಯಾಂಗ್ ಅವರು. ಹಾಗಾಗಿ ಸಿದ್ದರಾಮಯ್ಯನವರು ಈ ಬಾರಿ ಅವರ ಕುಟುಂಬಕ್ಕೆ ಏನಾದರೂ ಟಿಕೆಟ್ ಕೊಡ್ತಾರಾ ಅಥವಾ ಬೇರೆಯವ್ರಿಗೆ ಟಿಕೆಟ್ ಕೊಡುವ ಸಾಧ್ಯತೆ ಇದೆಯಾ? ಒಂದು ಕಡೆ ಅದನ್ನು ಕೂಡ ಗಮನಿಸಬೇಕು. ಇನ್ನೊಂದು ಕಡೆ BJPಗೂ ಕೂಡ ದೊಡ್ಡ ಪ್ರತಿಷ್ಠೆ, ಯಾಕೆಂದರೆ ಗೆಲ್ಲೇಬೇಕು. ಆದರೆ ಅದೇ ಕ್ಯಾಂಡಿಡೇಟ್ ಬರ್ತಾರಾ ಅನ್ನೋದು ಕುತೂಹಲ. ಇಲ್ಲಿವರೆಗೆ ನಾವು ಇನ್ನೂ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನೋದು ಇನ್ನೂ ತೀರ್ಮಾನ ಆಗಿಲ್ಲ. ನಮ್ಮ ಪಕ್ಷದ ಏನು ಹೈಕಮಾಂಡ್ ಇದೆ, ಅವ್ರು ಏನು ತೀರ್ಮಾನ ತಗೊಳ್ತಾರ ಅದೇ ಫೈನಲ್ ಆಗುತ್ತದೆ. ಇವತ್ತು ಆಕಾಂಕ್ಷಿಗಳು ಭಾಳ ಜನ ಇದ್ದಾರೆ. ಇವತ್ತು ಒಂದು 5-6 ಜನರದ್ದು ಕಮಿಟಿ ಮಾಡಿದ್ದಾರೆ. ಅದಕ್ಕೆ ಅಧ್ಯಕ್ಷರು ಈಶ್ವರ್ ಖಂಡ್ರೆ ಅವರು ಇದ್ದಾರೆ. ಸೊ ಅವರೆಲ್ಲರೂ ಕೂಡ್ಕೊಂಡು ನಾವು ಎಲ್ಲ ಅವ್ರ ಜೊತೆಗೆ ಇರ್ತೀವಿ. ಎಲ್ಲರೂ ಕೂಡ್ಕೊಂಡು ಅದು ಏನು ನಿರ್ಣಯ ಆಗ್ತದೆ, ಯಾವ ವ್ಯಕ್ತಿಗೆ ಏನಾದರೂ ನಾವು ಇವತ್ತು ಏನಾದರೂ ಟಿಕೆಟ್ ಕೊಡೋದ್ರಲ್ಲಿಂದ ಏನಾದರೂ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಜನಗಳಲ್ಲಿ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಆ ಭಾಗದ ಪವರ್ಫುಲ್ ಲೀಡರ್ ಕಾಂಗ್ರೆಸ್ನ ಮುಖಂಡರಾದಂಥ ಈಶ್ವರ್ ಖಂಡ್ರೆ ಅವರು ಇದ್ದಾರೆ. ಸರ್ ನಮಸ್ಕಾರ. ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಮತ್ತೆ ರೀಕನೆಕ್ಟ್ ಮಾಡಿ ಮಾತಾಡುವಂಥ ಕೇಳೋಣ. ಬಿಕಾಸ್ ಕಾಂಗ್ರೆಸ್ನ ಲೆಕ್ಕಾಚಾರ ಈ ಬಾರಿ ಮತ್ತೆ ಇಲ್ಲಿಂದ ಪಾಠ ಕಲಿತು ಅಲ್ಲಿ ಮತ್ತೆ ಜಯಬೇರಿನ ಬಾರಿಸಬೇಕು, ಕ್ಷೇತ್ರ ಉಳಿಸ್ಕೊಳ್ಬೇಕು ಅನ್ನುವ ಒಂದು ಚಾಲೆಂಜ್ ಅಂತೂ ಕಾಂಗ್ರೆಸ್ಗೆ ಇದ್ದೇ ಇದೆ. ಅಲ್ಲೊಂದು ಸಮಿತಿ ಮತ್ತು ಅಲ್ಲಿನ ಭಾಗದ ಎಲ್ಲ ಮಾಹಿತಿ ಗೊತ್ತಿರೋರು ಈಶ್ವರ್ ಖಂಡ್ರೆ ಅವರು ಕನೆಕ್ಟ್ ಆದರೆ ಮತ್ತೆ ಮಾತಾಡುವಂಥ ಕೆಲಸ ಮಾಡ್ಬೇಕು. ನಾನು ಕೂಡ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದಲ್ಲಿ ಸುಮಾರು 2 ವರ್ಷಗಳಿಂದ ನಾನು ಕಾರ್ಯನಿರ್ವಹಿಸುತ್ತಿದ್ದೇನೆ. ಪಕ್ಷ ಹಾಕಿಕೊಟ್ಟಂತ ಎಲ್ಲಾ ಕಾರ್ಯಕ್ರಮಗಳು ಕೂಡ ನಾನು ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದಲ್ಲಿ ಆ ಕೆಲಸದಲ್ಲಿ ತೊಡಗಿದ್ದೇನೆ. ಅದರ ಜೊತೆಗೆ ವಿಶೇಷವಾಗಿ ಕೊರೋನಾದ ಸಮಯದಲ್ಲಿ ಸುಮಾರು ಬಸವ ಕಲ್ಯಾಣ ನಗರ ಸೇರಿದಂತೆ
153 ಹಳ್ಳಿಗಳಿಗೆ ಹೋಗಿ ಅವರಿಗೆ ಆಹಾರ ಧಾನ್ಯದ ಕಿಟ್ ಕೊಡೋದ್ರ ಜೊತೆಗೆ ಅವರಿಗೆ ಸಾಂತ್ವನ ಹೇಳಿದ್ದೇನೆ. ಪಕ್ಷ ಒಂದು ವೇಳೆ ನನಗ್ ಕೈ ಹಿಡಿದು ನನಗ್ ಟಿಕೆಟ್ ಕೊಟ್ರೆ ನಾನು ಒಬ್ಬ ಅಭ್ಯರ್ಥಿ, ಒಂದ್ ವೇಳೆ ನನಗಿಂತ ಒಬ್ಬ ಒಳ್ಳೆ ವ್ಯಕ್ತಿಗೆ ಟಿಕೆಟ್ ಕೊಟ್ಟರು ಕೂಡ ಆ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದಲ್ಲಿ ಈ ಸಲ ಕಮಲ ಅರಳಿಸು. ಕಮಲ ಪಕ್ಷದಿಂದ ನನಗೆ ಟಿಕೆಟ್ ಕೊಡಬೇಕು, ನಾನು ಈ ಭಾಗದಲ್ಲಿ ಕೆಲಸ ಮಾಡಿದ್ದೀನಿ, ಮತ್ತೆ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸ್ತೀನಿ ಅಂತ ಬಸವ ಕಲ್ಯಾಣ ಬೀದರ್ ಕ್ಷೇತ್ರದ ಅಭ್ಯರ್ಥಿ ಆಗಬೇಕು ಅನ್ನೋ ಆಸೆ ಇದೆ ಅನ್ನೋದನ್ನು ಅಲ್ಲಿ ಅಭ್ಯರ್ಥಿಗಳೊಬ್ಬರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು. ತುಂಬ ಜನ ಈಗ ಇಲ್ಲಿ ಗೆದ್ದ ಮೇಲೆ ಬಿ ಜೆ ಪಿಯವರು ಅಲ್ಲೂ ಕೂಡ ಆಕ್ಟಿವ್ ಆಗಿದ್ದಾರೆ. ಕಾಂಗ್ರೆಸ್ನವರು ಕೂಡ ಇದೀಗ ಅದನ್ನು ಚಾಲೆಂಜಾಗಿ ತೊಗೊಂಡು ಗೆಲ್ಲಬೇಕು, ಉಳಿಸ್ಕೊಳ್ಬೇಕು ಅಂತಿದೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕಾಂಗ್ರೆಸ್ನ ಪ್ರಭಾವಿ ನಾಯಕರು ಆ ಭಾಗದಲ್ಲಿ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. 2 ವರ್ಷದ ಹಿಂದೆ ನಾವು ಗೆದ್ದಿದ್ದೀವಿ, ಇವಾಗ ಏನು ಪ್ರಾಬ್ಲಮ್ ಇಲ್ಲ ಅಂತ ಆತ್ಮವಿಶ್ವಾಸನ ಇಲ್ಲ ನಮ್ಮ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದೆ, ಇದೊಂದು ಚಾಲೆಂಜ್ ಆಗಿ ತಗೊಂಡು ಗೆಲ್ತೀವಿ ಅಂತನಾ ಸರ್? ಇದು ಚಾಲೆಂಜ್ ಆಗಿ ತಗೊಳ್ತೀವಿ, ಗೆಲ್ತೀವಿ. ನಮಗೆ ಸಂಪೂರ್ಣವಾದಂತಹ ವಿಶ್ವಾಸ ಇದೆ. ನಿನ್ನೆ ಒಂದು ಪೂರ್ವಭಾವಿ ಸಭೆನೂ ಮಾಡಿದ್ದೇವೆ. ಹೌದು, ಎಲ್ಲಾ ಮುಖಂಡರು ಅದರಲ್ಲಿ ಭಾಗವಹಿಸಿದ್ರು. ಮತ್ತೆ ನಮ್ಮ ಶಾಸಕರು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ಜನ ಜೊತೆಯಲ್ಲಿ ಒಳ್ಳೆ ರೀತಿಯಿಂದ ಸಂಪರ್ಕ ಇಟ್ಕೊಂಡಿದ್ರು, ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ದಾರೆ. ಹೀಗಾಗಿ ಮತ್ತೆ ನಮ್ಗೆ ಜನ ಮಣೆ ಹಾಕ್ತಾರೆ ಅನ್ನುವಂತ ಒಂದು ನಂಬಿಕೆ ಇದೆ. ಬಿ ನಾರಾಯಣ್ ರಾವ್ ಎಲ್ಲರಿಗೂ ಗೊತ್ತಿದ್ರು, ಪ್ರಭಾವಿ ನಾಯಕರಾಗಿದ್ರು, ಗೆದ್ರು. ಅವರ ಕುಟುಂಬಕ್ಕೆ ಟಿಕೆಟ್ ಕೊಟ್ಟು ಗೆಲ್ಲಿಸುವ ಆಲೋಚನೆ ಇದೆಯಾ ಸರ್? ಇದೆ. ಈಗ ಟಿಕೆಟ್ ಯಾರಿಗೆ ಕೊಡ್ತಾರೆ ಅಂತ ಹೇಳಿ ನಮ್ಮ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಈಗ ಒಂದು ಸಮಿತಿ ಇದೆ, ನನ್ನ ಅಧ್ಯಕ್ಷತೆಯಲ್ಲಿ ಎಲ್ಲರೂ ನಿನ್ನೆ ಚರ್ಚೆನೂ ಮಾಡಿದ್ದೇವೆ. ಸರ್, ಎಲ್ಲಾ ಕಾರ್ಯಕರ್ತರ ಪ್ರಭಾವಿ ಮುಖಂಡಗಳು ಎಲ್ಲರ ಒಂದು ಅಭಿಪ್ರಾಯವನ್ನು ತೆಗೆದುಕೊಂಡು ಅವರ ಪರಿವಾರದವರು ಇದ್ದಾರೆ, ಇತರರು ಇದ್ದಾರೆ, ಎಲ್ಲ ಆಕಾಂಕ್ಷಿಗಳು ಇದ್ದಾರೆ, ಸುಮಾರು ಜನ. ಅವರೆಲ್ಲರಿಗೂ ಒಗ್ಗೂಡಿಸಿ ಒಬ್ಬ ಒಮ್ಮತದ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡ್ತೀವಿ, ಚುನಾವಣೆಗೆ ಹೋಗ್ತೀವಿ, ಸವಾಲ್ ಅಂತ ಹೇಳಿ ಸ್ವೀಕಾರ ಮಾಡಿ ಗೆಲ್ತೀವಿ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತೇನೆ. ಕಳೆದ ಬಾರಿಗಿಂತ ಈ ಬಾರಿ ತುಂಬಾ ಟಫ್ ಫೈಟ್ ಇರುತ್ತೆ ಅನ್ಸುತ್ತಾ ಸರ್? ಅಫ್ಕೋರ್ಸ್ ಟಫ್ ಫೈಟ್ ಅಂತೂ ಇದ್ದೇ ಇರ್ತದೆ. ಆಡಳಿತ ಪಕ್ಷ ಇದೆ, ಅವ್ರ ಹತ್ರ ಎಲ್ಲ ಅಧಿಕಾರ ಇದೆ, ಎಲ್ಲ ಅವ್ರ ಹತ್ರ ಶಸ್ತ್ರಾಸ್ತ್ರಗಳಿದಾವೆ, ನಿಮ್ಗೆ ಗುರ್ತಿದೆ. ಅಂದ್ರೆ ಸರ್ ಶಸ್ತ್ರಾಸ್ತ್ರ ಅಂತ ವಿಜಯೇಂದ್ರ ಅಂತ ಅರ್ಥನ ಸರ್? ಇಲ್ಲ, ನಾನು ಯಾರು ಪರ್ಟಿಕ್ಯುಲರ್ ಯಾರದೇ ಒಬ್ಬ ವೈಯಕ್ತಿಕವಾಗಿ ಮಾತಾಡೋದಿಲ್ಲ. ಓಕೆ, ಇದು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಹಣಾಹಣಿ ಇದೆ, ಯಾವ್ದು ವ್ಯಕ್ತಿಯ ನಡುವೆ ಅಂತ ಇಲ್ಲ. ಅಂದ್ರೆ ವಿಜೇಂದ್ರ ಅವ್ರು ಬಂದ್ಬಿಟ್ರೆ ಇಲ್ಲಿ ಬಿಜೆಪಿ ಗೆದ್ದು ಬಿಡುತ್ತೆ ಅನ್ನೋದು ಮಾತಾಡ್ತಿದ್ದಾರೆ. ಯಾರು ಬಂದ್ರು ಏನು ವ್ಯತ್ಯಾಸ ಆಗೋದಿಲ್ಲ. ಇವತ್ತು ಆ ರೀತಿಯಲ್ಲಿ ಇವತ್ತು ನಮ್ಮ ಅಲ್ಲಿ ಪಕ್ಷದ ಬಹಳಷ್ಟು ಕಾರ್ಯಕರ್ತರಿದ್ದಾರೆ, ಕೆಲಸ ಮಾಡಿದ್ದಿದೆ, ಸಾಧನೆ ಮಾಡಿದ್ದಿದೆ. ನಾವೇನು ಸೇವೆ ಮಾಡಿದ್ದೀವಿ, ಸಾಧನೆ ಮಾಡಿದ್ದೀವಿ, ಅದರ ಆಧಾರದ ಮೇಲೆ ಗೆಲ್ತೀವಿ. ನಮ್ಮ ಶಾಸಕರು ಏನು 2 ವರ್ಷದವರೆಗೆ ನಿರಂತರವಾಗಿ ಆ ಒಂದು ಕ್ಷೇತ್ರದ ಸೇವೆಯನ್ನು ಮಾಡಿದ್ದಾರೆ. ಕೋವಿಡ್ ಸಮಯದಲ್ಲಿ ಇವತ್ತು ಅವರು ಮನೆಗೆ ಹೋಗಿ ಯಾರು ಹಸಿವಿನಿಂದ ಬಳಲಬಾರದು ಅಂತ ಹೇಳಿ ಆಹಾರದ ಕಿಟ್ಗಳನ್ನು ಕೊಡುವಂತದ್ದು, ಜಾಗೃತಿ ಮೂಡಿಸುವಂತದ್ದು ಮಾಡಿ ಅದೇ ಕೋವಿಡ್ಗೆ ಬಲಿ ಆಗ್ತಾರೆ. ಇಂತ ಒಂದು ಪರಿಸ್ಥಿತಿಯಲ್ಲಿ ಮತ್ತೆ ಪುನಃ ಆ ಕ್ಷೇತ್ರದ ಜನ ನಮ್ಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ನಮ್ಗೆ ಭರವಸೆ ಇದೆ. ಇನ್ಯಾದ್ರೂ ಸರ್ಪ್ರೈಸಿಂಗ್ ಕ್ಯಾಂಡಿಡೇಟ್ ಕಾಂಗ್ರೆಸ್ ಇಂದ ಬರೋ ಚಾನ್ಸಸ್ ಇದೆಯಾ ಸರ್ ಅಲ್ಲಿ? ಈಗಲೇ ನಾನು ಅದ್ರ ಬಗ್ಗೆ ಏನು ಹೇಳಿಕೆ ಆಗೋದಿಲ್ಲ. ಉತ್ತಮವಾದಂತದ್ದು ಒಂದು ಒಳ್ಳೆ ಅಭ್ಯರ್ಥಿ ಕೊಡ್ತೀವಿ ಅನ್ನೋಂತ ಮಾತನ್ನ ಹೇಳಿಕೆ ಬಯಸ್ತೇನೆ. ಸಿದ್ದರಾಮಯ್ಯ ಅವ್ರು ಏನ್ ಹೇಳ್ತಾರೆ ಸರ್? ಸಿದ್ದರಾಮಯ್ಯ ನಮ್ಮ ಪಕ್ಷದ ಅತ್ಯಂತ ಒಂದು ಪ್ರತಿಪಕ್ಷ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಜೊತೆಗೆ ನಾರಾಯಣ ರಾವ್ ಅವರ ಆಪ್ತರು ಆಗಿದ್ರು. ಹೌದು, ಅವ್ರ ನೇತೃತ್ವದಲ್ಲಿ, ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ತೀವಿ. ಮತ್ತೆ ಇವತ್ತು ಒಳ್ಳೆ ರೀತಿಯಿಂದ ಮುಂದೆ ಕ್ಷೇತ್ರದ ಬಗ್ಗೆ ಕಳಕಳಿ ಇದ್ದಂತವರಿಗೆ, ಸೇವೆ ಮಾಡುವಂತವರಿಗೆ ಆಯ್ಕೆ ಮಾಡ್ತೀವಿ. ಸರ್, ಶಿರಾದಲ್ಲಿ ಆಯ್ಕೆ ಮಾಡಿದಾಗ ಹೈಕಮಾಂಡ್ ಅಭಿಪ್ರಾಯ ಭಿನ್ನಾಭಿಪ್ರಾಯ ಇತ್ತು. ಇಲ್ಲಿ ಹೈಕಮಾಂಡ್ ಎಂಟ್ರಿ ಕೊಡ್ತಿದೆ ಅಥವಾ ರಾಜ್ಯ ನಾಯಕರು? ಭಿನ್ನಾಭಿಪ್ರಾಯ ಇಲ್ಲ. ಹೈಕಮಾಂಡ್ ಇಂತ ಒಂದು ಉಪಚುನಾವಣೆಯಲ್ಲಿ ಎಲ್ಲ ಸ್ಥಳೀಯ ನಾಯಕರಿಗೆ, ಮುಖಂಡಗಳಿಗೆ, ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ನಾಯಕರುಗಳಿಗೆ ಬಿಡ್ತಾರೆ. ಓಕೆ, ಆ ದೃಷ್ಟಿಯಿಂದ ನಾವೇನು ಪ್ರಸ್ತಾವನೆ ಕೊಡ್ತೀವಿ, ನಮ್ಮ ಮುಖಂಡರು ಏನು ವರಿಷ್ಠರಿದ್ದಾರೆ ರಾಜ್ಯ ಮಟ್ಟದ, ಯಾರ ಪ್ರತಿಪಕ್ಷ ನಾಯಕರಿದ್ದಾರೆ, ನಮ್ಮ ಕೆಪಿಸಿ ಅಧ್ಯಕ್ಷರಿದ್ದಾರೆ, ಅವರೆಲ್ಲರೂ ಕೂಡ ಒಮ್ಮತವಾಗಿ ಯಾವ ಅಭ್ಯರ್ಥಿಯನ್ನು ಸೂಚಿಸ್ತಾರೆ ಅದನ್ನೇ ಹೈಕಮಾಂಡ್ ಒಪ್ಪಿಗೆ ಕೊಡ್ತದೆ. ನನ್ನ ಕೊನೆ ಪ್ರಶ್ನೆ ಸರ್, ಅಂದ್ರೆ ಒಬ್ಬರ ಹೆಸರು ಸೂಚನೆ ಇದೆಯಾ ಅಥವಾ 2-3 ಜನದ ಇಲ್ಲಿಂದ ಪ್ರಪೋಸಲ್ ಕೊಡ್ತಿದ್ದೀರಾ? ಈಗಲೇ ಅದ್ರ ಬಗ್ಗೆ ಏನು ಹೇಳಿಕೆ ಆಗುದಿಲ್ಲ. ಇನ್ನೂ ಈ ಪ್ರಾಥಮಿಕ ಹಂತದಲ್ಲಿ ಸಭೆ ಮಾಡ್ತಾ ಇದ್ದೇವೆ. ಓಕೆ, ಎಲ್ಲರ ಅಭಿಪ್ರಾಯ ತೆಗೆದುಕೊಳ್ಳುತ್ತೀವಿ. ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ, ಯಾವ ರೀತಿಯಲ್ಲಿ ಅವರೆಲ್ಲ ಹೆಸರುಗಳು ಬರ್ತವೆ ನೋಡಿಕೊಂಡು ಒಂದು ಪ್ರಸ್ತಾವನೆ ಮಾಡುವಂತ ಒಂದು ವ್ಯವಸ್ಥೆ ಮಾಡ್ತೀವಿ. ಈಗಾಗಲೇ ಪ್ರಚಾರದ ಕೆಲಸ ಎಲ್ಲ ಶುರು ಆಗ್ತಿದೆಯಾ ಸರ್? ಬೇಸಿಕ್ ಆಗಿ ಶುರು ಮಾಡ್ತೀವಿ, ಈಗ ಸ್ಟಾರ್ಟ್ ಆಗಿದೆ, ಮಾಡ್ತಾ ಇದ್ದೇವೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ. ಕೆಪಿಸಿಸಿಯ ಕಾರ್ಯಾಧ್ಯಕ್ಷರು ಹೌದು, ಆ ಭಾಗದ ಪ್ರಭಾವಿ ಮುಖಂಡರು ಹೌದು ಈಶ್ವರ್ ಖಂಡ್ರೆ ಅವರು. ಕಾಂಗ್ರೆಸ್ ಈಗಾಗಲೇ ಆ ಭಾಗದಲ್ಲಿ ಹೋಗಿ
ನಮ್ಮ ಕೆಲಸವನ್ನು ಶುರು ಮಾಡಿದ್ದೀವಿ, ಸಮಿತಿ ರಚನೆ ಮಾಡಿದ್ದೀವಿ, ಪಕ್ಕಾ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಷ್ಟರ ನಿಟ್ಟಿನಲ್ಲಿ ನಾವು ಈಗಾಗಲೇ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ದೀವಿ, ಎಲ್ಲರ ವಿಶ್ವಾಸಕ್ಕೆ ತೆಗೆದುಕೊಳ್ತೀವಿ. ಹಾಗಾಗಿ ಕಾಂಗ್ರೆಸ್ ಈ ಬಾರಿ ಅದನ್ನು ಗೆದ್ದೇ ಗೆಲ್ಲಬೇಕು ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ರಾಜಕಾರಣದ ಈ ಸುದ್ದಿ ಕೂಡ ನೋಡಿದ್ವಿ. ರಾಜಕಾರಣದಲ್ಲೂ ಕೂಡ ರವಿ ಬೆಳಗೆರೆ ಅವರು ರಾಜಕಾರಣಿಗಳಿಗೆ ಅಫ್ಕೋರ್ಸ್ ಹಲವಾರು ಸಂದರ್ಭದಲ್ಲಿ ಅಲ್ಲೂ ಕೂಡ ಗೈಡ್ ಮಾಡ್ತಿದ್ದವರು, ಜೊತೆಗೆ ತಪ್ಪು ಮಾಡಿದಾಗ ಕಿವಿ ಹಿಂಡ್ತಾ ಇದ್ದವರು, ಜೊತೆಗೆ ಅವರು ಕೂಡ ಬಳ್ಳಾರಿ ಭಾಗದವರು. ಆದರೆ ಆ ಪತ್ರಕರ್ತ ಇನ್ನಿಲ್ಲ. ಭಾರತ ಲೋಕಕ್ಕೆ ಪಯಣ ಬೆಳೆಸಿದಂತಹ ಪ್ರಸಿದ್ಧ ಪತ್ರಕರ್ತ ರವಿ ಬೆಳಗೆರೆ, ಬರಹಗಾರರು ರವಿ ಬೆಳಗೆರೆ, ಒಬ್ಬ ಸಾಹಿತ್ಯ ಪ್ರೇಮಿ ರವಿ ಬೆಳಗೆರೆ, ಒಬ್ಬ ಸಂಗೀತ ಪ್ರೇಮಿ ರವಿ ಬೆಳಗೆರೆ, ಒಬ್ಬ ಅಕ್ಷರವನ್ನು ಇಷ್ಟರ ಮಟ್ಟಿಗೆ ಪ್ರೀತಿಸಬಹುದಾ ಅನ್ನುವಷ್ಟನ್ನು ತೋರಿಸ್ಕೊಟ್ಟವರು ರವಿ ಬೆಳಗೆರೆ. ಇದೀಗ ತುಂಬ ಜನ ಹೋಗಿ ಅಲ್ಲಿ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಕೆಲವೇ ಹೊತ್ತಿನ ಮುಂಚೆ ಲೀಲಾವತಿ ಅಮ್ಮ ಕೂಡ ಹೋಗಿದ್ರು. 82 ವರ್ಷದ ಲೀಲಾವತಿ ಅಮ್ಮ ಕಣ್ಣೆದುರುಗಡೆ 62 ವರ್ಷದ ರವಿ ಬೆಳಗೆರೆ ಇನ್ನಿಲ್ಲ ಅಂದಾಗ ಅಮ್ಮ ಅಂತ ಕರಿತಿದ್ದೆ, ಈಗಲೂ ಕೂಡ ಕಿವಿ ಕೇಳಿಸ್ತಾ ಇದೆ ಅಂದಿದ್ರು. ಅವ್ರು ಏನು ಮಾತಾಡಿದ್ರು ನೋಡೋಣ. ಯಾರು ನಿಮ್ಮನ್ನ ಅಮ್ಮ ಅಂದದ ಬಿಡ್ತಾರೋ ನನಗೆ ಗೊತ್ತಿಲ್ಲ. ನೀವು ನನ್ನ ಅಮ್ಮ ಅಂದ್ರಲ್ಲ, ಅಮ್ಮನ ಧನ್ಯಾಗಿ ಬಿಟ್ಬಿಟ್ರಿ, ಆಗ ಹೋದ್ರಿ. ರವಿ ಅವರೇ, ದೇವರು ನಿಮ್ಮ ಆತ್ಮಕ್ಕೆ ಶಾಂತಿ ಕೊಡಲಿ. ನೀವು ಮಾಡಿದ ಸಾಹಸ, ನಿಮಗಿರೋ ಎದೆಗಾರಿಕೆ, ಲೀಲಾವತಿಗೆ ಮರುಬಾಳ್ದು ಕೊಟ್ಟ ದೇವರು ದೇವರು ನಿಮ್ಮ ಆತ್ಮಕ್ಕೆ ಶಾಂತಿ ಕೊಡಲಿ. ಅಯ್ಯೋ, ನಿಮ್ಮಂಥ ಒಂದು ಮನುಷ್ಯ ಅಂಥ ಗಂಡು ಇನ್ನು ಹುಟ್ಟೋದಿಲ್ಲ. ಅಂಥ ಎದೆಗಾರಿಕೆ ನಿಮಗೆ. ನಿಮ್ಮ ಹಾರ್ಟ್ನ ವಜ್ರದಿಂದ ಕೆತ್ತಿದ್ದಾರೆ, ಅದಕ್ಕೆ ಅಷ್ಟು ಗಟ್ಟಿ. ಯಾವ ಗಂಡಸಿಗೂ ಬರೋಲ್ಲ ಅದು, ಯಾವ ಗಂಡಸಿಗೂ ಬರೋಲ್ಲ. ಅದರಲ್ಲಿ ದೋಷಗಳು ಇರ್ತಾ ಇರಲಿಲ್ಲ. ದೋಷ ಇದ್ದರೂ ತಿದ್ದುಪಡಿ ಮಾಡಿ ಕರೆಕ್ಟ್ ಆಗಿರೋ ಹಾಗೆ ನಡ್ಕೊಳ್ಳೋಂಥ ಸಾಮರ್ಥ್ಯ ಇರುವಂಥ ಏಕೈಕ ವ್ಯಕ್ತಿ ನೀವು. ನಿಮ್ಮ ಶಕ್ತಿ ಬೇರೆ ಯಾರಿಗೂ ಬರೋಲ್ಲ. ದೇವರೇ, ನಿಮ್ಮ ಮಕ್ಕಳನ್ನ ದೇವರು ಸಿಂಹದಾಗ ಬೆಳೆಸಲಿ ಹೊರತು ನರಿ ಹಾಗೆ ಬೆಳೆಸೋದು ಬೇಡ. ನೀವು ಸಿಂಹ ಹಾಗೆ ಬಾಳಿದ್ರಿ.